ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ ತುಂಬ ಮುಖ್ಯವಾದ ವಿಷಯ. ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಯಿತು, ಆಮೇಲೆ ಬೇರೆ ಬೇರೆ ಕೆಲಸಗಳು ಮತ್ತೆ ಬರ್ತವೆ, ಸರ್ಕಾರಿ ಸೌಲಭ್ಯಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಯಾರೆಲ್ಲ ಜಾತಿ ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟಂತಹ, ನಾಡ ಕಚೇರಿ ಸೌಲಭ್ಯಗಳು ಸಂಬಂಧಪಟ್ಟಂತಹ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ವಾಸಸ್ಥಳ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರಮಾಣ ಪತ್ರಗಳು ಆಗಿರ್ಬೋದು. ಮೊದಲೆಲ್ಲ ಏನಪ್ಪ ಅಂದರೆ ಒಂದ್ಸಲ ಹಾಕಿದರೆ ಅದನ್ನು ತಲಾಟಿ ಕಡೆ ಸೈನ್ ಮಾಡಿಸ್ಬೇಕು, ಮತ್ತು RI ಸೈನ್ ಮಾಡಿಸ್ಬೇಕು, ತಹಸೀಲ್ದಾರ್ ಸೈನ್ ಮಾಡಿಸ್ಬೇಕು. ಇಷ್ಟೆಲ್ಲ ಬೈ ಹ್ಯಾಂಡ್ ಥ್ರೂ ಹೋಗಬೇಕಾಗಿತ್ತು. ಆದರೆ ಇವಾಗ ಹಾಗೇನಿಲ್ಲ. ಜಸ್ಟ್ ನೀವು ಮನೆಯಲ್ಲೇ ಕುಂತು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿದ ಕೇವಲ 2-3 ದಿನಗಳಲ್ಲಿ ನಿಮಗೆ ವಾಸಸ್ಥಳ ಆಗಲಿ, ಜಾತಿ ಪ್ರಮಾಣ ಪತ್ರ ಆಗಲಿ, ಇನ್ಕಮ್ ಆಗಲಿ ನಿಮಗೆ ಬೇಗ ತಲುಪುತ್ತದೆ. ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಓಪನ್ ಮಾಡಿದ ತಕ್ಷಣ ನೀವು ಅಲ್ಲೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವು ಡೌನ್ಲೋಡ್ ಮಾಡಲು ಕೂಡ ರೆಡಿ ಆದಮೇಲೆ ಮತ್ತೆ ಕಚೇರಿಗೆ ಹೋಗಲು ಅವಶ್ಯಕತೆ ಏನಿಲ್ಲ. ನಿಮ್ಮ ಮೊಬೈಲಿಗೆ ಬರುತ್ತೆ, ಅವಾಗ ತಗೋಬಹುದು. ಜಸ್ಟ್ ನೀವು ಮೊಬೈಲಲ್ಲೇ ಅಪ್ಲೈ ಮಾಡಿ, ಮನೆಯಲ್ಲಿ ಕೂತು ಅಪ್ಲೈ ಮಾಡಿ ಮತ್ತೆ ಮನೆಯಲ್ಲಿ ಪ್ರಿಂಟ್ ತಗೋಬಹುದು. ಮೊಬೈಲ್ನಲ್ಲೇ PDF ಮಾಡಿ ಇಟ್ಕೊಳ್ಳಬಹುದು. ಆ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ. ಅದು ಯಾವ ಥರ ಅಪ್ಲೈ ಮಾಡ್ಬೋದು, ಜಸ್ಟ್ ನೀವು 1-2 OTP ಮುಖಾಂತರ ಅಪ್ಲೈ ಮಾಡೋದಿರುತ್ತೆ. ಅದು ಹೇಗೆ ಅಪ್ಲೈ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು, ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕು, ಇಲ್ಲೇ ಜಸ್ಟ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದರೆ ಸಾಕು. ನೀವು ಬೈ ಹ್ಯಾಂಡ್ ಕೊಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ಗಳು PDF ಮಾಡಿ ಅಪ್ಲೋಡ್ ಮಾಡುವುದರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಿ 2 ದಿನ ಒಳಗಡೆ ನೀವು ಅಪ್ಲಿಕೇಶನ್ ಪಡೆಯಬಹುದು. ನೋಡೋಣ ಇವಾಗ ಪ್ರೊಸೆಸ್ ಏನಿದೆ, ಯಾವ ಥರ ಅಪ್ಲೈ ಮಾಡೋದು, ಏನೆಲ್ಲ ಅಪ್ಲೋಡ್ ಮಾಡಬೇಕು, OTP ಎಷ್ಟು ಬರ್ತವೆ, ಯಾವ ಥರ ಅಪ್ಲೈ ಮಾಡೋದಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಹಾಗೂ ಕೊನೆಯಲ್ಲಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಗೂಗಲಲ್ಲೇ ನೀವು ಮನೆಯಲ್ಲಿದ್ದರೆ ನೀವು ಮೊಬೈಲ್ನಲ್ಲಿ ಮಾಡ್ಬೋದು, ಇಲ್ಲಾಂದರೆ ಸಿಸ್ಟಮಲ್ಲಿ ಓಪನ್ ಮಾಡ್ಬೋದು. ನಾಡ ಕಚೇರಿ ಅಂತ ಟೈಪ್ ಮಾಡಿ, ನಾಡ ಕಚೇರಿ ಅಂತ ಟೈಪ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ಸ್, ಅಬೌಟು, ಆಮೇಲೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಇರುತ್ತವೆ ನಿಮಗೆ. ಆನ್ಲೈನ್ ಅಪ್ಲಿಕೇಶನ್ ಮತ್ತು ಕೆಳಗಡೆ ಒಂದು ಸ್ಟೇಟಸ್ ಚೆಕ್ ಮಾಡೋದಿರುತ್ತೆ. ಡೀಟೇಲ್ಸ್, ಕಂಟೆಂಟ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವೆಲ್ಲ ಇರ್ತವೆ. ಕೆಳಗಡೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. ಅಪ್ಲಿಕೇಶನ್ ಸ್ಟೇಟಸ್ನ ಇಲ್ಲಿ ಚೆಕ್ ಮಾಡ್ಕೋಬಹುದು. ನೀವು 2 ದಿನದಲ್ಲೇ ಗೊತ್ತಾಗತ್ತೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಸಬ್ಮಿಟ್ ಆಗಿದೆ ಇಲ್ಲ, ಯಾರು ಲಾಗಿನ್ ಇದೆ, ಎಲ್ಲಿದೆ, ನೀವು ಇಲ್ಲೇ ಮನೆಯಲ್ಲಿ ಕುಂತು ಚೆಕ್ ಮಾಡ್ಕೋಬಹುದು. ಮನೆಯಲ್ಲಿ ಕುಂತು ಚೆಕ್ ಮಾಡ್ಕೊಂಡು ಅಪ್ರೂವಲ್ ಆದಮೇಲೆ ಇದರಲ್ಲೇ ಕೂಡ ತಗೋಬಹುದು. ಇಲ್ಲಾಂದ್ರೆ ಡೈರೆಕ್ಟ್ ಮೊಬೈಲಿಗೆ ಮೆಸೇಜ್ ಬರುತ್ತೆ, ಆ ಮೆಸೇಜ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ನೀವು ಓಪನ್ ಮಾಡೋಣ. ಆನ್ಲೈನ್ ಅಪ್ಲಿಕೇಶನಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಒಂದು ಯೂಸರ್ ID ಕ್ರಿಯೇಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಹಾಕಿದಾದ ನಂತರ OTP ಹೋಗುತ್ತೆ. OTPನ ರೀಎಂಟರ್ ಮಾಡಿ, OTP ಹಾಕಿ ಆದಮೇಲೆ ಲಾಗಿನ್ ಅಂತ ಕೊಡಿ. ಈ ಥರ ಓಪನ್ ಆಗುತ್ತೆ. ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾವ ಅಪ್ಲಿಕೇಶನ್ಸ್ ಬೇಕು, ಕ್ಯಾಸ್ಟ್ ಇನ್ಕಮ್ ಅಥವಾ ಬೇರೆ ಬೇರೆ ಸಪ್ರೇಟ್ SC ಇದ್ರೆ ಕ್ಯಾಸ್ಟ್ ಇನ್ಕಮ್ ಬೇರೆ ಬೇರೆ ಬರುತ್ತೆ. ಆಮೇಲೆ ಜನರಲ್ OBC ಆದರೆ ಒಂದರಲ್ಲೇ ಬರುತ್ತೆ, ಕ್ಯಾಸ್ಟ್ ಇನ್ಕಮ್ ಒಂದರಲ್ಲೇ ಬರುತ್ತೆ. ಜಾತಿ ಆದಾಯ ಹಾಕ್ಬೋದು, ಇಲ್ಲಾಂದರೆ ನೀವು ವಾಸಸ್ಥಳ ಹಾಕೋಬೋದು. ನಾನು ಜಾತಿ ಆದಾಯ ಹಾಕಬೇಕು, ಹಾಗಾಗಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಇಂಗ್ಲೀಷ್ ಮತ್ತು ಕನ್ನಡನ ತಗೊಳ್ಳಿ. ನಾನು ಕನ್ನಡದಲ್ಲಿ ಹಾಕ್ತಾ ಇದ್ದೀನಿ, ಹಾಗಾಗಿ ಕನ್ನಡದಲ್ಲಿ ತೊಗೊಂಡು ಪ್ರೊಸೆಸ್ ಅಂತ ಮಾಡಿದೆ. ಇಲ್ಲಿ ಡೈರೆಕ್ಟ್ ಆಧಾರ್ ಕಾರ್ಡ್ ನಂಬರಿಗೆ ಹೋಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಮತ್ತು OTP, ಆಧಾರ್ ಕಾರ್ಡ್ ನಂಬರಿಗೆ ಒಂದು OTP ಹೋಗುತ್ತೆ. ಯಾರ್ದು ಅಪ್ಲಿಕೇಶನ್ಸ್ ಹಾಕ್ತಾ ಇದ್ದೀರಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಬೇರೆಯವ್ರದ್ದು ಹಾಕಬೇಡಿ. ಕೆಳಗಡೆ ಬಂದುಬಿಟ್ಟು OTP ಅಂತ ಕೊಡಿ. OTP ಅಂತ ಟಿಕ್ ಮಾಡಿದ ಮೇಲೆ ಕೆಳಗಡೆ ಜನರೇಟ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವ್ರಿಗೆ ಒಂದು OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವ ಮೊಬೈಲ್ಗೆ OTP ಹೋಗುತ್ತೆ. ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಆಲ್ರೆಡಿ ಇತ್ತಪ್ಪ ಅಂದರೆ ಈ ಥರ ಬರುತ್ತೆ, ಇಲ್ಲ ಅಂದರೆ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಿಮಗೆ ಅಪ್ಲಿಕೇಶನ್ಸ್ ನನ್ನ ಆಲ್ರೆಡಿ ಇದೆ ಅಲ್ಲ, ಹಾಗಾಗಿ ಈ ಥರ ಬಂದಿದೆ. ಇದು ಆಲ್ರೆಡಿ ಹಾಕಿದ್ದೈತಿ. ಸೊ ಇವಾಗ ನಾನು ಇನ್ನೊಂದು ಟ್ರೈ ಮಾಡ್ತೀನಿ. ಹೊಸದಾಗಿ ನಾನು ಆಧಾರ್ ನಂಬರ್ ಎಂಟ್ರಿ ಮಾಡಿದೆ, ಇನ್ನೊಂದು
ನೋಡಿ ಈ ಥರ ಕೊಟ್ಟೆ. ಜಸ್ಟ್ ಅವಾಗ ಸೇಮ್ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಎಂಟ್ರ್ ಮಾಡಿ OTP ರೀಎಂಟ್ರ್ ಮಾಡಿದಾದ್ಮೇಲೆ ಪ್ರೊಸೆಸ್ ಅಂತ ಕೊಡಿ. ಇದು ಹೊಸ ಅಪ್ಲಿಕೇಶನ್. ಆ ತರ ಬಂದ್ರೆ ಡೈರೆಕ್ಟ್ ಪ್ರಿಂಟ್ ತಗೋಬಹುದು. ಇಲ್ಲಾಂದ್ರೆ ಹೊಸ ಅಪ್ಲಿಕೇಶನ್ ನೀವು ಆಲ್ರೆಡಿ ಮೊದಲು ಹಾಕಿದ್ದಿಲ್ಲ ಅಂದ್ರೆ ಈ ತರ ಓಪನ್ ಆಗುತ್ತೆ. ಹೊಸ ಅಪ್ಲಿಕೇಶನ್ ಹಾಕಿ. ನಿಮ್ದು ಆಲ್ರೆಡಿ ಎಕ್ಸಿಟ್ ಮೊದಲೇ ಇತ್ತಪ್ಪ ಅಂದ್ರೆ ಆ ತರ ಬರುತ್ತೆ. ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿಂದಾನೆ ಅಮೌಂಟ್ ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ನಾನು ಈಗ ಹೊಸದ್ ಹಾಕ್ತಾ ಇದ್ದೀನಿ. ಹೊಸದ್ ಹಾಕಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಹಾಕ್ಬೇಕಂತ ಹೇಳಿ. ಹಾಕ್ತಾ ಇದ್ದೀನಿ ಹಂಗೆ ನೋಡಿ. ಊರು, ಆಮೇಲೆ ಇಲ್ಲಿ ಜಿಲ್ಲಾ, ತಾಲೂಕು, ಆಮೇಲೆ ಹೋಬಳಿ, ಗ್ರಾಮ ತಗೊಳ್ಳಿ. ಗ್ರಾಮ ಆದ್ಮೇಲೆ ಅರ್ಜಿದಾರರು ಯಾವುದು, ಶ್ರೀನಾಥ್, ಶ್ರೀಮತಿನ, ಕುಮಾರಿ ಇವೆಲ್ಲ ತಗೊಬೇಕಾಗತ್ತೆ. ತಗೊಂಡಿದ್ದಾದ್ಮೇಲೆ ಅರ್ಜಿದಾರರು ಏನಿದೆ ಅದನ್ನ ತಗೊಳ್ಳಿ. ಅದಾದ ನಂತರ ತಂದೆನೋ ಅಥವಾ ಗಂಡ ಇದ್ರಕ್ಕೂ ಹಾಕಿ, ತಂದೆ ಇದ್ರ ಬಿನ್ ಅಂತ ಹಾಕಿ, ಇಲ್ಲಿ ಅವ್ರ ಗಂಡನ ಹೆಸರು ಎಂಟ್ರಿ ಮಾಡಿ. ನೆಕ್ಸ್ಟ್ ಗಂಡನ ಹೆಸರು ಹಾಕಿ, ಇಲ್ಲಿ ಗಂಡ ಇದ್ರೆ ಗಂಡ, ತಂದೆ ಇದ್ರೆ ತಂದೆ. ನೆಕ್ಸ್ಟ್ ತಾಯಿ ಹೆಸರು, ಅವ್ರ ತಾಯಿ ಹೆಸರು ಏನಿದೆ ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ವೆರಿಫಿಕೇಶನ್. ಇಮೇಲಿಗೊಂದು ಇಮೇಲ್ ನಂಬರ್ ಕಂಪಲ್ಸರಿ ಹಾಕಬೇಕು. ಇಮೇಲ್ ID ಹಾಕಿ, ಇಮೇಲಿಗೆ ಒಂದು OTP ಹೋಗುತ್ತೆ. OTP ಎಂಟ್ರ್ ಮಾಡಿ ವೆರಿಫಿಕೇಶನ್ ಅಂತ ಕೊಡಬೇಕಾಗುತ್ತೆ. ಇಮೇಲ್ಗೆ OTP ಹೋಗುತ್ತೆ. OTP ರೀಎಂಟ್ರ್ ಮಾಡಿ ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೊಬೈಲ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅಂದರೆ ಮೊಬೈಲಿಗೆ ಒಂದು OTP ಹೋಗುತ್ತೆ. ಮೊಬೈಲ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಇರಬೇಕಂತನಿಲ್ಲ, ಯಾವುದಾದ್ರೂ ನಂಬರ್ ಹಾಕಿ ಇಲ್ಲಿ ವೆರಿಫೈ ಮಾಡಿ. OTP ಹೋಗುತ್ತೆ. OTPನ ರೀಎಂಟ್ರ್ ಮಾಡಿ ಇಲ್ಲಿ ವೆರಿಫೈ ಅಂತ ಕೊಡಿ. ನೆಕ್ಸ್ಟ್ ವೆರಿಫೈ ಕೊಟ್ಟಾದ್ಮೇಲೆ ಇಲ್ಲಿ ಡಿಜಿಲಾಕರ್ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಮೂವ್ ಅಂತ ಮಾಡಿ. ಈ ತರ ಓಪನ್ ಆಗುತ್ತೆ. ನೆಕ್ಸ್ಟ್ ಅವ್ರದ್ದು ವರ್ಗ ಯಾವುದಿದೆ ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಅವ್ರದ್ದು ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದು ಅವ್ರದ್ದು ಜಾತಿ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕುಟುಂಬದ ಆದಾಯ ಹಾಕೊಳ್ಳಿ. ಆಮೇಲೆ ಉದ್ದೇಶವನ್ನು ಕರೆಕ್ಟ್ ಹಾಕೊಳ್ಳಿ. ಆಮೇಲೆ ಮುಂದಿನದು ಅಂತ ಕ್ಲಿಕ್ ಮಾಡಿ. ಈ ತರ ಫೋಟೋ ಓಪನ್ ಆಗುತ್ತೆ. ಆಮೇಲೆ ಕೆಳಗಡೆ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಏನೇನು ಸಬ್ಮಿಟ್ ಮಾಡ್ಬೇಕಪ್ಪ ನೀವು ಅಂದ್ರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ 3 ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸಾಕು. ಮೊದಲನೇದಾಗಿ ರೇಷನ್ ಕಾರ್ಡು, ಆಮೇಲೆ ಕ್ಯಾಂಡಿಡೇಟ್ ಒಂದು ಆಧಾರ್ ಕಾರ್ಡು, ಆಮೇಲೆ ಸಂಬಂಧಪಟ್ಟವ್ರದೊಂದು ವೋಟರ್ ID ಕಾರ್ಡು ಮತ್ತೆ ಆಧಾರ್ ಕಾರ್ಡ್. ಇಷ್ಟು ಹಾಕಿ 3ರಿಂದ 4 ಡಾಕ್ಯುಮೆಂಟ್ಸ್ ಹಾಕಿ. ಆಮೇಲೆ ಒಂದು ಕ್ಯಾಸ್ಟ್ ಹಾಕ್ತಾ ಇದ್ದಾರಾ ಅಂದ್ರೆ ಅದಕ್ಕೊಂದು TC ಅಥವಾ ದೃಢೀಕರಣ ಒಂದು ಹಾಕಿ ಸಾಕು. ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಒಂದೊಂದು ಅಪ್ಲೋಡ್ ಮಾಡಿ. ಆಧಾರ್ ಕಾರ್ಡ್ ಇದ್ದಲ್ಲಿ ಆಧಾರ್ ಕಾರ್ಡ್, ಗುರುತಿನ ಚೀಟಿ ಇದ್ದಲ್ಲಿ ವೋಟರ್ ID, ಆಮೇಲೆ ಪಡಿತರ ಚೀಟಿ ಇದ್ದಲ್ಲಿ ರೇಷನ್ ಕಾರ್ಡು ಕರೆಕ್ಟಾಗಿ ಅಪ್ಲೋಡ್ ಮಾಡಿ. 200 MB ಒಳಗಡೆನೆ 200 KB ಒಳಗಡೆನೆ ಅಪ್ಲೋಡ್ ಮಾಡಿ. PDF ಇರಬೇಕಾಗತ್ತೆ ಡಾಕ್ಯುಮೆಂಟ್ಸು. PDF ಮಾಡ್ಕೊಂಡು ಇಟ್ಕೊಂಡು ಅಪ್ಲೋಡ್ ಮಾಡಿ. ಒಂದೊಂದೇ ಅಪ್ಲೋಡ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ವ್ಯತ್ಯಾಸ ಏನು ಮಾಡ್ಕೊಬೇಡಿ. ಅಪ್ಲೋಡ್ ಮಾಡಿ ಅಂದ್ರೆ ಕೆಳಗಡೆ ಸಲ್ಲಿಸಿ ಅಂತ ಕೊಡಿ. ನೆಕ್ಸ್ಟ್ ಓಪನ್ ಆಗುತ್ತೆ. ನಿಮಗೆ RD ನಂಬರ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಈ ಸೈನ್ ಅನ್ನು ಮಾಡ್ಕೊಬೇಕಾಗುತ್ತೆ. ಈ ಸೈನ್ ಅಂದ್ರೆ ನಿಮಗೆ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTPನ ಎಂಟ್ರಿ ಮಾಡ್ಕೊಬೇಕಾಗುತ್ತೆ. ಇಲ್ಲಿನೂ ಕೂಡ ಅವ್ರದ್ದೇ ಆಧಾರ್ ನಂಬರ್ ಹಾಕಿ, ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರಿಗೆ ನಂಬರ್ಗೆ ಒಂದು OTP ಹೋಗುತ್ತೆ. ನಂಬರ್ ಕರೆಕ್ಟಾಗಿ ಹಾಕಬೇಕಾಗತ್ತೆ. ನಂಬರ್ ಕರೆಕ್ಟಾಗಿ ಹಾಕಿಬಿಡಿ. ಇಲ್ಲಿ ನಂಬರ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಸೆಂಡ್ OTP ಅಂತ ಕೊಡಿ. ಅವರಿಗೆ ಅವ್ರ ಮೊಬೈಲ್ಗೆ ಒಂದು OTP ಇರುತ್ತೆ. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಹೋಗುತ್ತೆ. OTPನ ರೀಎಂಟ್ರಿ ಮಾಡ್ಕೊಂಬಿಡಿ. ಅಕ್ಸೆಪ್ಟ್ ಅಂತ ಕೊಟ್ಟು ಕೆಳಗಡೆ ಸಬ್ಮಿಟ್ ಮಾಡಿ. ಇಲ್ಲಿ ವೆರಿಫೈ ಆಗುತ್ತೆ. ಸೆಕೆಂಡ್ ಟೈಮ್ ವೆರಿಫಿಕೇಶನ್ ಇದು. ಅದಾದ ನಂತರ ಈ ತರ ಪೇಮೆಂಟ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಓಪನ್ ಆಗುತ್ತೆ. ಸಂಖ್ಯೆ ಇರುತ್ತೆ, ನಿಮ್ದು RD ನಂಬರ್ ಇರುತ್ತೆ. ಕೆಳಗಡೆ ನೀವು ವ್ಯಾಲೆಟ್ ಮುಖಾಂತರ ಫೋನ್ ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು, ಇಲ್ಲ ಫೋನ್ ಪೇ ಮುಖಾಂತರ ಮಾಡ್ಬೋದು, ಸ್ಕ್ಯಾನ್ ಮುಖಾಂತರ ಮಾಡ್ಬೋದು. ನಾನು ವ್ಯಾಲೆಟ್ ಮುಖಾಂತರ ಮಾಡ್ತಾ ಇದ್ದೀನಿ. ಕೆಳಗಡೆ ವ್ಯಾಲೆಟ್ ಮುಖಾಂತರ ಮಾಡ್ತಾ ಇದ್ದೀನಿ, ಹಾಗಾಗಿ ವ್ಯಾಲೆಟ್ ಅಂತ ಬಂದಿದೆ. ನೀವು ಫೋನ್ ಪೇ ಮುಖಾಂತರ ಮಾಡಿದ್ರೆ ಡೈರೆಕ್ಟ್ ಅಲ್ಲೇ ನೀವು ಹೊರಗಡೆ ಲಾಗಿನ್ದಲ್ಲಿ ಹಾಕಿದ್ರೆ ನಿಮಗೆ ಫೋನ್ ಪೇ ಡೈರೆಕ್ಟ್ ಓಪನ್ ಆಗುತ್ತೆ, ಸ್ಕ್ಯಾನ್ ಓಪನ್ ಆಗುತ್ತೆ, QR ಕೋಡ್ ಓಪನ್ ಆಗುತ್ತೆ. QR ಕೋಡ್ ಮುಖಾಂತರ ಮಾಡಬಹುದು. ನಾನಿಲ್ಲಿ ವ್ಯಾಲೆಟ್ ಇಂದನೇ ಪೇಮೆಂಟ್ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ತರ ಓಪನ್ ಆಗಿದೆ. ಪೇಮೆಂಟ್ ಪೇಜ್ ಓಪನ್ ಆಯಿತು. ಪೇಮೆಂಟ್ ಪೇಜ್ ಓಪನ್ ಆದ ನಂತರ ಕೆಳಗಡೆ
ಪ್ರೊಸೀಡ್ ಬೈ ಪೇ ಅಂತ ಕೊಡಿ. ನೀವು ಹೊರಗಡೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ QR ಕೋಡ್ ಓಪನ್ ಆಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದಾದ್ಮೇಲೆ ಡೈರೆಕ್ಟ್ ಪೇಮೆಂಟ್ ಆಗುತ್ತೆ. ನಾನು ಇಲ್ಲಿ ಪ್ರೊಸೀಡ್ ಬೈ ಅಂತ ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಬರುತ್ತೆ, ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಪೇಮೆಂಟ್ ಸಕ್ಸಸ್ ಆಗಿ ನಿಮಗೆ ಟ್ರಾನ್ಸಾಕ್ಷನ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಈ ಥರ ಬರುತ್ತೆ. ಟ್ರಾನ್ಸಾಕ್ಷನ್ ID ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನೀವು ಹಾಕಿದ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ಸೈನ್ ಡೌನ್ಲೋಡ್ ಆಗಿದ್ದು ಸೇಫ್ ಆಗಿ ಇಟ್ಕೊಬೇಕು ನೀವು. ಇವಾಗ ಫೈನಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು. ನಮಗೆ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಬಂತು ನೋಡಿ. ಇದನ್ನ ನಾವು ಸೇಫ್ ಆಗಿ ಇಟ್ಕೊಬೇಕು. ಈಗ ನೀವು 2 ದಿವಸಗಳಾದ್ಮೇಲೆ ಮತ್ತೆ ಚೆಕ್ ಮಾಡಿ ನಿಮಗೆ ಅಪ್ಲಿಕೇಶನ್ ರೆಡಿಯಾಗಿ ಸರ್ಟಿಫಿಕೇಟ್ ರೆಡಿ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ನಮ್ಮ ವಿಡಿಯೋ ಯೂಸ್ ಆಗಿದ್ರೆ, ಹೆಲ್ಪ್ ಆಗಿದ್ರೆ, ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಯಾವ ಥರ ವಿಡಿಯೋ ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.